ಎಷ್ಟೊಂದು ದಿವಸ ಆದಮೇಲೆ ನಾನು ಮತ್ತೆ ವ್ಲಾಗಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಖಿ ವ್ಲಾಗ್ಸ್. ಸೊ ನಾನು ಆಲ್ಮೋಸ್ಟ್ 1 ಇಯರ್ ಆದಮೇಲೆ ಮತ್ತೆ ವ್ಲಾಗಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ಮೇಲಿಂದ ನಾನು ರೆಗ್ಯುಲರ್ ಆಗಿ ವ್ಲಾಗ್ಸ್ನ ಮತ್ತು ವೀಡಿಯೋಸ್ನ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಿಮಗೆ ನನ್ನ ಚಾನಲಲ್ಲಿ ಯಾವ ಥರ ವೀಡಿಯೋಸ್, ಯಾವ ಥರ ವ್ಲಾಗ್ಸ್ ನೋಡಬೇಕು ಅಂತ ಇಷ್ಟ ಅಂತ ಕಮೆಂಟ್ ಮಾಡಿ. ಸೊ ಇವತ್ತು ಸಂಕಷ್ಟಹರ ಚತುರ್ಥಿ ದಿವಸ. ಆಮೇಲೆ ನಾನು ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ದಿವಸ ಫಾಸ್ಟ್ ಮಾಡ್ತೀನಿ. ಸೊ ಇವತ್ತು ಬೆಳಗ್ಗೆ ಎಲ್ಲ ಎದ್ದು ಪೂಜೆ ಮಾಡಿದೆ. ಅದಾದಮೇಲೆ ನಾನು ಪಾರ್ಷಿಯಲ್ ಫಾಸ್ಟಿಂಗ್ ಮಾಡ್ತೀನಿ. ಸೊ ಫ್ರೂಟ್ಸ್ನ ತಿಂತೀನಿ, ಆಮೇಲೆ ನೀರು ಕುಡಿತೀನಿ. ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಸೊ ಮಧ್ಯಾಹ್ನ ನಾನು ಮಹಾವತಾರ್ ನರಸಿಂಹ ಮೂವಿ ನೋಡಿದೆ. ತುಂಬಾ ಚೆನ್ನಾಗಿತ್ತು ಮೂವಿ. ಆಮೇಲೆ ಮೂವಿ ಮುಗಿಸ್ಕೊಂಡು ಸ್ವಲ್ಪ ಡಿಹೈಡ್ರೇಟೆಡ್ ಅನಿಸ್ತಿತ್ತು ಅಂತ ಎಳ್ನೀರನ್ನ ಕಟ್ ಮಾಡ್ಕೊಂಡು ಕುಡಿದೆ. ಅಷ್ಟೊತ್ತಿಗೆ ಇನ್ನೇನು ಸಂಜೆ ಆಗಿತ್ತು, ಸ್ವಲ್ಪ ರೂಮ್ ಮೆಸ್ಸಿ ಆಗಿತ್ತು. ಸೊ ಅದನ್ನೆಲ್ಲ ಅರೇಂಜ್ ಮಾಡಿಬಿಟ್ಟು ನಾನು ಗಣೇಶ ಟೆಂಪಲಿಗೆ ಹೊರಟೆ. ಗಣೇಶ ಟೆಂಪಲ್ ಎಲ್ಲ ದರ್ಶನ ಮುಗಿಸ್ಕೊಂಡು ತುಂಬ ಚೆನ್ನಾಗಿತ್ತು ದರ್ಶನ. ಸ್ವಲ್ಪ ಟೆಂಪಲ್ ರಶ್ ಇತ್ತು. ಆಮೇಲೆ ಬರ್ತಾ ಮೂನ್ನ ಹುಡುಕ್ತಾ ಇದ್ವಿ. ಸೊ ಮೂನ್ನ ನೋಡ್ಬಿಟ್ಟು ನಾನು ನನ್ನ ಫಾಸ್ಟ್ನ ಕಂಪ್ಲೀಟ್ ಮಾಡಿದೆ. ಫೈನಲಿ ರಾತ್ರಿ 10 o'clock ನಾನು ಊಟ ಮಾಡಿದೆ. ಸೊ ಇದು ನನ್ನ ಸಂಕಷ್ಟಹರ ಚತುರ್ಥಿಯ ವ್ಲಾಗ್ ಆಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.